ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿತ್ರ. ನಾನಿವತ್ತು ಬೆಳಗ್ಗೆ ಮಾರ್ನಿಂಗ್ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ನಮ್ಮ ಮಾವರಿಗೆ ಮೆಂತ್ಯ ದೋಸೆ ಮಾಡ್ಕೊಡ್ತಾಯಿದ್ದೀನಿ. ಶುಗರ್ ಪೇಷಂಟ್ಗೆ ಆಲ್ಮೋಸ್ಟ್ ಮೆಂತ್ಯನೇ ತುಂಬ ಒಳ್ಳೆಯದು. ಮೆಂತ್ಯ ದೋಸೆ ಮಾಡೋಕ್ಕೇನಿಲ್ಲ ಫ್ರೆಂಡ್ಸ್, ಹೆಸ್ರು ಕಾಳು, ಉದ್ದಿನಬೇಳೆ, ಅಕ್ಕಿ, ಗೋಧಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಕರಿಬೇವು ಹಾಕಿ ಫುಲ್ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಡಿ. ತಗೊಂಬಂದು ಒಂದು 3 ಸ್ಪೂನ್ ಹಾಕಿ ಆವಾಗಲೇ ಕಲಿಸ್ಬಿಟ್ಟು ಆವಾಗಲೇ ಹಂಚಿನ ಮೇಲೆ ಬಿಟ್ಬಿಡಿ. ಸೂಪರಾಗಿ ಬರ್ತವೆ. ಅದರಲ್ಲೂ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಅಲ್ಲಿರಲ್ವಲ್ಲ ಅವರಿಗೆ ಸೂಪರ್ ಕಾಂಬಿನೇಷನ್. ಚಟ್ನಿ ಪಲ್ಯ ಯಾವುದಕ್ಕಾದ್ರೂ ಸೆಟ್ ಆಗುತ್ತೆ. ಸೂಪರಾಗಿರುತ್ತೆ. ನೆನ್ನೆದು ರಾತ್ರಿ ಸಾಂಬಾರು ಮಿಕ್ಕಿದ್ರೆ ಅದಕ್ಕೂ ಬಿಸಿ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ನಮಗೆಲ್ಲ ನಮ್ಮ ಅತ್ತೆ ನಮಗೆಲ್ಲ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮದು ಇನ್ನೊಂದು ಈ ಕಡೆ ಮನೆ ಇದೆ, ಅದರಲ್ಲಿ ಒಲೆ ಹಾಕ್ಸ್ಕೊಂಡಿದ್ದೀವಿ. ಒಲೆ ಮೇಲೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದೇನಿಲ್ಲ, ಮಾಮೂಲಿ ಉಪ್ಪು ನೀರಿಗೆ ಹಾಕ್ಬಿಟ್ಟು ಬಿಸಿನೀರು ಚೆನ್ನಾಗಿ ಮಳ್ಳಂಗೆ ಕಾಯಿಸ್ಕೊಂಬಿಟ್ಟು ಚೆನ್ನಾಗಿ ಮಿದ್ಕೊಂಬಿಟ್ಟು ಅದನ್ನು ತಗೊಂಬಂದು ಈ ಕಡೆ ಮನೇಲಿ ಚೆನ್ನಾಗಿ ಮಿದ್ಬಿಟ್ಟು ತಟ್ಟಿ ಹಾಕ್ತಾಯಿದ್ದೀನಿ. ಸ್ಕೂಲಿಗೂ ಮಕ್ಕಳು ಇದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಅದೇನಿಲ್ಲ ಫ್ರೆಂಡ್ಸ್, ತುಂಬ ಒಂದು ರೊಟ್ಟಿನ ಫುಲ್ಲು ಬಿಸಿ ಇರೋದನ್ನೇ ಫೋಲ್ಡ್ ಮಾಡಿ ಬಾಕ್ಸಿಗೆ ಹಾಕೊಂಡು ತಗೊಂಡೋದ್ರೆ ಮಧ್ಯಾಹ್ನನೂ ತಿನ್ಬೋದು. ಸೂಪರಾಗಿರುತ್ತೆ, ಏನೂ ತೊಂದರೆ ಆಗೋಲ್ಲ. ಅವರು ರೊಟ್ಟಿನೇ ಕೊಡಿ ನನಗೆ ಅಂತ ನಮ್ಮ ಮಕ್ಕಳು ಕೇಳ್ತಾರೆ. ನಮ್ಮ ಮನೇಲಿರೋದು ನಾನು, ನಮ್ಮ ಮನೆಯವರು, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ 3 ಮಕ್ಕಳು, ಚೇತನ, ಗುಣಶ್ರೀ, ಹಿತೇಶ ಅಂತ. ನಾವು ನಮ್ಮ ಮನೇಲಿ 7 ಜನ ಇದ್ದೀವಿ. ಹಂಗಾಗಿ ನಮಗೆ ಬೇರೆ, ನಮ್ಮ ಮಾವರಿಗೆ ಅಲ್ಲಿಗೆ ಆಗಲ್ವಲ್ಲ, ಅಲ್ಲಿಗಾಗಲ್ಲ, ಅದಕ್ಕೆ ಅವ್ರಿಗೆ ಬೇರೆ ಮಾಡ್ತಾಯಿದ್ದೀನಿ. ಆದರೆ ಮಕ್ಳಿಗೆ ಕೊಡ್ಬೋದು, ವಯಸ್ಸಾದವ್ರಿಗೂ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟಂತೂ ಆಲ್ಮೋಸ್ಟ್ ಸೂಪರಾಗಿರುತ್ತೆ. ಅವರಿಗೆ ಹೊಟ್ಟೆನೂ ತುಂಬುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ನಾನು ರೊಟ್ಟಿನ ಹಾಕ್ಬಿಟ್ಟು ನೀರು ಸವರ್ಬಿಟ್ಟು ಮುಚ್ಚಾಕ್ತಿದ್ದೀನಿ. ನಮಗೆ ಫುಲ್ಲು ರೈಸೇ ತಿನ್ನಬಾರ್ದು ಫ್ರೆಂಡ್ಸ್. ನಾವು ಯಾವಾಗ್ಲೂ ಇವತ್ತು ರೊಟ್ಟಿ ಮಾಡ್ತೀವಿ ಅಂದರೆ ನಾಳೆಗೆ ರೈಸ್ ಮಾಡಿ, ನಾಳೆ ರೈಸ್ ಮಾಡಿದ್ದೀವಿ ಅಂದರೆ ನಾಳಿದ್ದು ಚಪಾತಿ ಏನಾದ್ರು ಬೇರೆ ಮಾಡ್ಕೊಳ್ಳಿ, ಇಲ್ಲ ಪುರಿ ಉಸ್ತಿ ಹಿಂಗೇನಾದರೂ ಬೇರೆ ಬೇರೆದು ಮಾಡ್ಕೊಳ್ಳಿ. ಬಟ್ ರೈಸ್ನೇ ಫುಲ್ ತಿನ್ನಬೇಡಿ, ಅದರಲ್ಲೇನೂ ಅಷ್ಟೊಂದು ಒಳ್ಳೇದಿರಲ್ಲ. ಹೇಳ್ತಿದ್ದೀನಿ, ಅದಕ್ಕೆ ನಾವು ಈ ಥರನೇ ಮಾಡೋದು. ಕಾರ್ಬೋಹೈಡ್ರೇಟ್ಸು ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ, ಅದರಲ್ಲಿ ತಿನ್ನಬಾರ್ದು. ಇದು ನಮ್ಮ ಮನೇಲಿ ಯೂಸ್ ಮಾಡೋಂಥ ನಾವು ಕೋಕೋನಟ್ ಆಯಿಲ್, ಈ ಕಡೆದು ಫುಲ್ ಪ್ಯೂರ್ ಕೋಕೋನಟ್ ಆಯಿಲು, ಈ ಕಡೆದು ಮಿಕ್ಸ್ ಅಂದರೆ ಕಡಲೆ ಬೀಜನ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ. ಅದು ಕರಿಯೋಕ್ಕಾಗಲ್ಲ. ಈ ಕಡೆದು ಬೋಂಡ ಬಜ್ಜಿಗೆ ಕರಿಯೋಕ್ಕೆ ಚೆನ್ನಾಗಿರುತ್ತೆ ಪ್ಲೈನ್ ಕೋಕೋನಟ್ ಆಯಿಲು. ಈ ಕಡೆದಿರೋದು ಮಿಕ್ಸ್ ಇರೋದು ಕರಿಯೋಕ್ಕಾಗಲ್ಲ, ಅದು ತುಂಬ ಉಕ್ಕುತ್ತೆ. ಅದಕ್ಕೆ ಅದನ್ನು ಸಪ್ರೇಟು, ಇದನ್ನು ಸಪ್ರೇಟ್ ಹಾಕ್ಸ್ಕೊಂಡಿವಿ. ಇದು ಖಾಲಿ ಆದ ತಕ್ಷಣ ಅದನ್ನೇ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಅಂತೇಳಿ ನಾವು ಫಸ್ಟು ಮಿಕ್ಸ್ ಇರೋದನ್ನ ಖಾಲಿ ಮಾಡ್ತೀವಿ. ಕರಿಯೋಕ್ಕೆ ಮಾತ್ರ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊತೀವಿ. ಅದನ್ನು ಈ ಕಡೆ ಮನೇಲಿ ಇಟ್ಟಿದ್ದೀನಿ ಸ್ಟೋರ್ ಮಾಡಿ. ಎಕ್ಸ್ಟ್ರಾ ಗಾಣಕ್ಕೆ ಹಾಕ್ಸ್ಕೊಂಬಂದು, ಇದು ಇಲ್ಲೇ ನಮ್ಮೂರಲ್ಲೇ ಗಾಣ ಇದೆ, ಹಾಕ್ಕೊಡ್ತಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಏನೂ ತೊಂದರೆ ಆಗೋಲ್ಲ. ಈಗ ಮಾರ್ಕೆಟಲ್ಲಿ ತುಂಬ ಎಂತೆಂಥದ್ದು ಎಣ್ಣೆ ಬರುತ್ತೆ, ಅದಕ್ಕಿಂತ ಇದು ಬೆಸ್ಟು. ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ, ರೋಲ್ ಮಾಡ್ಕೊಂಡು ತಟ್ತಾಯಿದ್ದೀನಿ. ತಟ್ಟಿ ಒಲೆ ಮೇಲೆ ಹಾಕಿ ಹಾಕಿ ಬೇಯಿಸಿ ಮಾಡ್ತೀನಿ. ರೊಟ್ಟಿ ಮುಗೀತು, ಮಾಡಿ ಮುಗೀತು. ಈಗ ಈ ಕಡೆ ಮನೆಯಿಂದ ಆ ಕಡೆ ಮನೆಗೆ ತಗೊಂಡೋಗ್ತಿದ್ದೀನಿ. ನೋಡಿ, ಇದು ಚಟ್ನಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ತಗೊಂಡೋಗಿ ತಿನ್ನೋದೇ ಇರೋದು. ಈಗ ಹೋಗ್ಬೇಕಾದ್ರೆ ನಾನು ಈ ಕಡೆ ಟೈಲರಿಂಗ್ ಮಿಷಿನ್ ಇಟ್ಟಿದ್ದೀನಿ. ನೋಡಿ, ಇದು ನಾನು ಯಾವಾಗಲಾದ್ರೂ ಅಪ್ಲೋಡ್ ಮಾಡ್ತೀನಿ ಕಟ್ಟಿಂಗ್ ವೀಡಿಯೋ ಮತ್ತು ಸ್ಟಿಚಿಂಗ್ ಎಲ್ಲ ತುಂಬ ಈಸಿಯಾಗಿ ಮಾಡೋ ಹಂಗೆ ನಾನು ಹೇಳ್ಕೊಡೋದು. ನೀವೇನು ತೊಂದರೆ ತಗೋಬೇಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ವೀಡಿಯೋ ಒಂದ್ಸತಿ ನೋಡ್ತಿದ್ದೀನಿ, ಕಟ್ ಮಾಡಿ ಹೊಲಿಬೋದು. ಬರೀ ಕಡಿಮೆ ಅಮೌಂಟಲ್ಲಿ ನಿಮ್ಮ ಬ್ಲೌಸ್ನ ನೀವೇ ಸ್ಟಿಚ್ ಮಾಡ್ಕೊಳ್ಳೋ ಥರ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ನಾನು ತೋರಿಸ್ತೀನಿ ನಿಮಗೆ. ಈಗ ನಾನು ಈ ಕಡೆ ಮನೆಗೆ ಬಂದೆ, ಇದು ನಮ್ಮ ಅಡುಗೆ ಮನೆ. ಈಗ ಬಂದ ತಕ್ಷಣ ನಾನು ಮಾವವ್ರಿಗೆ ಮೆಂತ್ಯ ದೋಸೆಗೆ 3 ಸ್ಪೂನ್ ಆಗೋವಷ್ಟು ಕಲಿಸ್ಬಿಟ್ಟು 3 ದೋಸೆ ಆಗಿದ್ರೆ ಸಾಕು, ಅವರಿಗೆ ಅಷ್ಟೇ ತಿನ್ನೋದು. ಅದನ್ನು ಕೊಬ್ಬರಿ ಎಣ್ಣೆ ಸವರ್ಬಿಟ್ಟು ಹಂಚು ಕಾಯ್ದಿದೆ. ಇವಾಗ ಅದ್ರ ಮೇಲೆ ದೋಸೆ ಹಾಕ್ತಿದ್ದೀನಿ. ದೋಸೆನ ಮಕ್ಕಳಾದರೆ 1 ದೋಸೆ ತಿಂದರೆ ಸಾಕಾಗುತ್ತೆ. ಮಾವನಿಗೆ 3 ದೋಸೆ ಆದರೆ ಅಯ್ಯೋ ಹೊಟ್ಟೆ ತುಂಬ ಹೋಗುತ್ತೆ ಅವ್ರಿಗೆ. ಅವ್ರು ಅಷ್ಟ್ರ ಮೇಲೆ ಏನು ತಿನ್ನೋದೇ ಇಲ್ಲ. ನೋಡಿ, ಬೇಕಾದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನಿಮಗೆ ಆಟೋಮೆಟಿಕ್ ಹೋಗ್ತದೆ. ಕಲಸಿ ಜಾಸ್ತಿ ಹೊತ್ತಿಟ್ಟರೆ ಮಾತ್ರ ಮೆಂತ್ಯ ದೋಸೆ ಬರೋಲ್ಲ ಯಾವುದೇ ಕಾರಣಕ್ಕೂ. ಆವಾಗ ಕಲಿಸ್ಬಿಡ್ತಾರೆ, ಮಿಕ್ಸ್ ಮಾಡಿ ನೀರಾಗಿ ಉಪ್ಪಾಕಿ ಕಲಿಸ್ಬಿಟ್ಟು ಆವಾಗಲೇ ಬಿಡಬೇಕು. ಒಂದು ಸ್ವಲ್ಪ ಹೊತ್ತಿಟ್ಟರು ಅದು ಬರೋದೇ ಇಲ್ಲ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನು ಅವರು ಅಲ್ಲಿಲ್ವಲ್ಲ ಅಂತ ಹೇಳಿ ರೊಟ್ಟಿ ಹಾಕಿದಾಗ, ಚಪಾತಿ ಮಾಡಿದಾಗೆಲ್ಲ ಈ ಥರ ದೋಸೆ ಹಾಕ್ಕೊಡ್ತೀನಿ. ಮಾಮೂಲಿ ಇಡ್ಲಿ ಮತ್ತು ದೋಸೆ ಮಾಡಿದಾಗೆಲ್ಲ ಅದನ್ನೇ ತಿಂತಾರೆ. ಆದರೆ ಪಲಾವು ಅದೆಲ್ಲ ತಿನ್ನೋಕ್ಕೆ ಅವರಿಗೆ ಆಗಲ್ಲ. ಅಲ್ಲೂ ಎಲ್ಲ ಸ್ವಲ್ಪ
ಹಿಂಸೆ ಆಗುತ್ತೆ. ಒಂದು ಸ್ವಲ್ಪ ಅದು ಮಸೂರಿ ಅಕ್ಕಿ ಎಲ್ಲ ಗಟ್ಟಿಗಾಗುತ್ತೆ ಅಂತ ತಿನ್ನೋಕ್ಕಾಗಲ್ಲ. ನಾವೇನು ಫೋರ್ಸ್ ಮಾಡಲ್ಲ, ಅವ್ರಿಗೆ ಯಾವುದಾಗುತ್ತೋ ಅದನ್ನೇ ಮಾಡಿಕೊಡ್ತೀವಿ. ಈ ಥರ ಹುಯ್ದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹುಯ್ಬೇಕು. ಇದು ಎಲ್ಲ ಥರ ದೋಸೆ ಥರ ಅಲ್ಲ. ನಮ್ಮ ಅದು ಎಲ್ಲ ದೋಸೆ ಥರ ಅಲ್ಲ, ನೀಟಾಗಿ ಹೆಂಗೆಂಗೋ ಹುಯ್ದ್ರೆ ಹಂಗೆ ಬರೋಲ್ಲ ಅದು. ನೀಟಾಗಿ ಸಮಾಧಾನವಾಗಿ ನಿಧಾನಕ್ಕೆ ಹುಯ್ದು ಮಗ್ಚಾಕಿ ಬೇಯಿಸಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ನಾನು ಹೇಳೋದೆಲ್ಲ ಇಷ್ಟ ಆಗಿದೆಯಾ ಹೆಂಗೆ ಅಂತ ಕಮೆಂಟ್ಸ್ ಮಾಡಿ ನನಗೆ. ಇದಕ್ಕೇನೇನು ಬೇಕು, ಏನೇನು ಹೆಂಗೆ ಪ್ರೊಸೀಜರ್ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಇದೇ ಥರ ಮಿಲ್ ಮಾಡಿಸೋದು ಎಲ್ಲ ತೋರಿಸ್ತೀನಿ ನಿಮಗೆ. ನಮ್ಮ ಮನೇಲಿ ಏನು ಫುಡ್ ಮಾಡ್ತೀನೋ ನಾನು ಅದನ್ನೇ ತೋರಿಸ್ತೀನಿ ಫ್ರೆಂಡ್ಸ್, ಬೇರೆ ಥರ ಏನು ತೋರ್ಸೋಕ್ಕೋಗಲ್ಲ. ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಥರ ವೀಡಿಯೋಸ್ ಹಾಕೋಕ್ಕೆ ಇಷ್ಟಪಡ್ತೀನಿ. ಸಿರಿಧಾನ್ಯದ ಗಂಜಿ ಪೌಡರ್ ಅದೆಲ್ಲ ನಮ್ಮ ಮನೇಲಿ ನಾವೇ ಮಾಡ್ಕೊಳ್ಳೋದು, ನಾವು ಅಂಗಡಿಯಿಂದ ತರಲ್ಲ. ನನಗೆ ಅದು ತಂದಿದ್ದು ಇಷ್ಟ ಆಗಲ್ಲ, ಅದು ಬೇಗ ಹುಳ ಎಲ್ಲ ಆಗುತ್ತೆ. ಆದರೆ ಮನೆಯಲ್ಲೇ ಮಾಡಿ ಅದು ಬೇಗ ಹುಳ ಆಗಲ್ಲ, ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ಸ್ವಲ್ಪ ಸ್ವಲ್ಪ ಹಾಕಿ ಟ್ರೈ ಮಾಡಿ, ಒಂದೊಂದು ಲೋಟ ಹಾಕೊಂಡು ಟ್ರೈ ಮಾಡಿ. ಬೇಕಾದ್ರೆ ಅದು ಎಲ್ಲ ಅಷ್ಟೊಂದು ಇದಾಗಲ್ಲ ನಿಮಗೆ. ಆದರೆ ಮನೇಲಿ ಮಾಡೋದು ತುಂಬ ಜಾಸ್ತಿಯಾಗಿ ವರ್ಕೌಟ್ ಆಗುತ್ತೆ. ಆದರೆ ಅಂಗಡಿಲಿ ಇದು ಬೇಗ ಖಾಲಿಯಾಗುತ್ತೆ. ಅಷ್ಟೊಂದು ಏನೇನು ಎಷ್ಟೆಷ್ಟು ಹಾಕಿರ್ತಾರೆ ಅಂತ ನಮಗೇನು ಗೊತ್ತಿರುತ್ತೆ. ಹಂಗಾಗಿ ನಾವು ಮನೇಲಿ ಬಾಯ್ ಫ್ರೆಂಡ್ಸ್.